ನಮಸ್ಕಾರ. ಇವತ್ತು ನಿಮಗೆ ಡಯಾಬಿಟಿಸ್ ಅಂಡ್ ಎಕ್ಸರ್ಸೈಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಏನಂತ ಹೇಳಿದ್ರೆ ಡಯಾಬಿಟಿಸ್ ಅಲ್ಲಿ ವೇಟ್ ಟ್ರೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಏನಾಗುತ್ತೆ, ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಮಸಲ್ ಅಲ್ಲಿ ಗ್ಲೂಕೋಸ್ ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಶರೀರ ಒಂದು ಫ್ಯಾಕ್ಟರಿ ಇದ್ದಂಗೆ. ಗ್ಲೂಕೋಸ್ ಎಲ್ಲಿ ಯುಟಿಲೈಸ್ ಆಗುತ್ತೆ? ಲಿವರ್ ಅಲ್ಲಿ ಮತ್ತೆ ಮಸಲ್ ಅಲ್ಲಿ. ಲಿವರ್ ಸೈಜ್ ನ ದೇವ್ರು ಕೊಟ್ಟಷ್ಟೇ 1.5 to 2 kgs ಇರುತ್ತೆ. ಅದನ್ನೇ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಮಸಲ್ ಗಾತ್ರನ ಜಾಸ್ತಿ ಮಾಡ್ಕೋಬಹುದು. ಹಾಗಾದ್ರೆ ನಮ್ಗೆ ತುಂಬಾ ಜಾಸ್ತಿ ಫ್ಯಾಕ್ಟರಿ ಸೈಟ್ ಸಿಗೋ ತರ ಮಾಡ್ಕೋಬಹುದು. ಹಾಗಾಗಿ ಮಸಲ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಗ್ಲೂಕೋಸ್ ಕಂಟ್ರೋಲ್ ಆಗುತ್ತೆ, ಹಾಗೂ ಇನ್ಸುಲಿನ್ ತುಂಬಾ ಪ್ರೊಡಕ್ಷನ್ ಆಗುತ್ತೆ, ಯುಟಿಲಿಟಿ ಚೆನ್ನಾಗುತ್ತೆ, ಕ್ವಾಲಿಟಿ ಆಫ್ ಇನ್ಸುಲಿನ್ ಇರುತ್ತೆ, ರಿಸೆಪ್ಟಾರ್ ಸೆನ್ಸಿಟಿವಿಟಿ ಸಹ ಜಾಸ್ತಿ ಆಗುತ್ತೆ. ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು? ರೆಸಿಸ್ಟೆನ್ಸ್ ಎಕ್ಸರ್ಸೈಸ್. ಅದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ಯಾಂಡ್ ಯೂಸ್ ಮಾಡಬಹುದು ಅಥವಾ ಡಂಬಲ್ ಯೂಸ್ ಮಾಡಬಹುದು. ಡಂಬಲ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೆಸ್ ವೆಯ್ಟ್ ಮೋರ್ ರಿಪಿಟೇಷನ್, ಅಂದ್ರೆ 2.5 to 3 kgs ಒಳಗಡೆ ಯೂಸ್ ಮಾಡಬೇಕು. 25 to 30 ರಿಪಿಟೇಷನ್ಸ್ ಮಾಡಬೇಕು. 5 ಸೆಟ್ಸ್ ಮಾಡಬೇಕು. ಇದನ್ನು ಸಹ ಗ್ರೇಡೆಡ್ ಆಗಿ ಮಾಡಬೇಕು. ಇದನ್ನು 30 to 150 ಮಿನಿಟ್ಸ್ ಪರ್ ವೀಕ್ ಮಾಡಿದ್ರೆ ತುಂಬಾ ಒಳ್ಳೇದು. ಇದೇ ತರ ಹೆಲ್ತ್ ಟಿಪ್ಸ್ ಗೋಸ್ಕರ ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್ ನನ್ನ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.